ಸುಮತೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಬ್ರಹ್ಮದೇವರ ದೇಹದಿಂದ ಏನೇನು ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನ ವಿವರಿಸ್ತಾ ಬಂದ್ರು. ಈಗ ಮುಂದಕ್ಕೆ ಹೋಗೋಣ. 29ನೆಯ ಶ್ಲೋಕ. ಆದಿತ್ಸೋರನ್ನಪಾನಾನಾ ಅಸೃಕ್ ಕುಕ್ಷ್ಯಂತ್ರ ನಾಡಿಕೆ ಇಲ್ಲಿ ಕೆಲವು ಕಡೆ ಬೇರೆ ಪಾಠನೂ ಕೂಡ ಇದೆ. ಅಸೃಕ್ಕುಕ್ಷ್ಯಂತ್ರ ನಾಡಿಕಾಹ ಅಂತ ಪಾಠ ಇದೆ ಕೆಲವು ಕಡೆ ನಾಡಯಃ ಅಂತಾನೂ ಇದೆ. ಆ ತರನು ಪಾಠ ಇರುತ್ತೆ, ವ್ಯತ್ಯಾಸ ಇದೆ. ನದ್ಯ ಸಮುದ್ರಾಶ್ಚತಯೋ ತೃಪ್ತಿ ಪುಷ್ಟಿಸ್ತದಾಶ್ರಯೇ ಈಗ ಬ್ರಹ್ಮದೇವರ ದೇಹದಿಂದ ಏನ್ ಸೃಷ್ಟಿಯಾಯ್ತು ಅಂದ್ರೆ ಆದಿತ್ಸೋಹೋ ಅಂದ್ರೆ ಈಗ ಬ್ರಹ್ಮದೇವರಿಗೆ ಇದೆಲ್ಲ ಪಡಿಬೇಕು ಅಂತ ಇಚ್ಛೆ ಆಗ್ತಾ ಇದೆ. ಎಲ್ಲ ಪಡಿಬೇಕು ಇದನ್ನ ಅಂತ. ಯಾವ್ದನ್ನ? ಅನ್ನಪಾನಾನ ಅಂದ್ರೆ ಅನ್ನ ತಿನ್ನೋಂಥದ್ದಾಗ್ಲಿ ಕುಡಿಯುವಂಥದ್ದಾಗ್ಲಿ. ಹಾಗಾದ್ರೆ ಬಾಯಾರಿಕೆ ಹೋಗ್ಬೇಕಾದ್ರೆ ಏನ್ ಕುಡಿತೀವೋ ಅಂಥದ್ದು, ಹಸಿವು ಹೋಗ್ಬೇಕಾದ್ರೆ ಏನ್ ತಿಂತೀವೋ ಅದು. ಅನ್ನ ಮತ್ತೆ ಪಾನ ಈ ಎರಡು ಬೇಕು ಅಂತ ಅಪೇಕ್ಷೆ ಇದೆ ಬ್ರಹ್ಮದೇವರಿಗೆ. ಆ ಎರಡು ಬೇಕು, ಆದ್ರಿಂದಾಗಿ ಏನ್ ಬೇಕು? ಹೊಟ್ಟೆ ಅಂತ ಒಂದ್ ಬೇಕಲ್ಲ. ಹೊಟ್ಟೆ ಅಂತ ಒಂದ್ ಇಲ್ಲದೆ ಹೋದ್ರೆ ಆ ತಿಂದದ್ದು ಕುಡ್ದಿದ್ದೆಲ್ಲ ಹೋಗ್ಬೇಕು. ಹಾಗಾದ್ರೆ ಕುಕ್ಷಿ, ಆ ಕುಕ್ಷಿಯ ಸೃಷ್ಟಿ ಆಯ್ತು, ಹೊಟ್ಟೆಯ ಸೃಷ್ಟಿ ಆಯ್ತು. ಅಷ್ಟೇ ಅಲ್ಲ, ಅಸೃಕ್ ಅಂದ್ರೆ ರಕ್ತ ಅಂತ ಅರ್ಥ. ರಕ್ತ, ಆಮೇಲೆ ಹೊಟ್ಟೆ, ಆಂತ್ರ ನಾಡಿಕಾಹ ಅಂತ. ಆಂತ್ರ ಅಂತಂದ್ರೆ ಕರಳು ಅಂತ ಅರ್ಥ. ಇನ್ನು ನಾಡಿಗಳು, ಕರಳು, ಹೊಟ್ಟೆ, ರಕ್ತ, ಈ ಎಲ್ಲ ಪದಾರ್ಥಗಳ ಸೃಷ್ಟಿಯಾಯ್ತು. ಇನ್ನು ತಯೋಹ, ಇನ್ನು ಆ ಕುಕ್ಷಿ ಮತ್ತೆ ನಾಡಿ, ಈ ಎರಡರಿಂದ ಏನಾಯ್ತು ಮುಂದಕ್ಕೆ ಅಂತ ಹೇಳ್ತಾರೆ. ಈ ಎರಡರಿಂದ ನದಿಗಳು ಮತ್ತೆ ಸಮುದ್ರಗಳು ಎಲ್ಲ ಸೃಷ್ಟಿ ಆಗ್ತಾ ಬಂತು. ಅಷ್ಟೇ ಅಲ್ಲ, ಈ ನಾಡಿಗಳಿದ್ದಾಗ ಏನಾಗುತ್ತೋ, ಕುಕ್ಷಿ ಹೊಟ್ಟೆ ಇದ್ದಾಗ ಏನಾಗುತ್ತೋ ಅದು ಆಯ್ತು. ಏನಾಗುತ್ತೆ ಅಂದ್ರೆ ಒಂದು ತೃಪ್ತಿ ಮತ್ತೊಂದು ಪುಷ್ಟಿ, ಎರಡು. ಒಂದು ತೃಪ್ತಿ ಮತ್ತೊಂದು ಪುಷ್ಟಿ. ತೃಪ್ತಿ ಯಾವಾಗ ಆಗೋದು? ಯಾವಾಗ ಬಾಯಾರಿಕೆ ಹೋಗುತ್ತೋ, ಹಸಿವು ಹೋಗುತ್ತೋ ಆಗ ತೃಪ್ತಿ ಆಗುತ್ತೆ. ಅದನ್ನ ಕ್ಷುತ್ಪಿಪಾಸ ನಿವೃತ್ತಿ ತೃಪ್ತಿ ಅಂತ ಹೇಳ್ತಾರೆ. ತೃಪ್ತಿ ಅಂದ್ರೆ
ಬಾಯಾರಿಕೆ ಹಸಿವು ಹೋಗೋದೆ ತೃಪ್ತಿ. ಅದು ಹೋಗೋದು ಅನ್ನೋದನ್ನೇ ತೃಪ್ತಿ ಅಂತ ಕರೀತಾರೆ. ಇನ್ನು ಪುಷ್ಟಿ ಅಂದ್ರೇನು? ಅನ್ನ ರಸ ಪರಿಣತಂ ಸ್ಥೌಲ್ಯಂ. ದೇಹದಲ್ಲಿ ಒಂದು ಸ್ಥೂಲತೆ ಬರುತ್ತೆ. ಅಂದ್ರೆ ತಿಂದೇ ಇದ್ದಾಗ ದೇಹ ಒಂಥರ ಸೊರಗಿ ಹೋಗೋ ತರ ಇರುತ್ತೆ. ಅದೇ ತಿಂದಾಗ ಪದಾರ್ಥವನ್ನ ಯಾವಾಗ ಅನ್ನದ ರಸ ಬೀಳತ್ತೋ ಆಗ ಅದರಿಂದ ದೇಹದಲ್ಲಿ ಒಂದು ಸ್ಥೂಲತೆ ಬರುತ್ತೆ. ಅದನ್ನ ಪುಷ್ಟಿ ಅಂತ ಕರೀತಾರೆ. ಹೀಗೆ ಪುಷ್ಟಿ ಮತ್ತೆ ತುಷ್ಟಿ ಅಂದ್ರೆ ತೃಪ್ತಿ ಅಂತ ಅರ್ಥ. ಈ ಎರಡನ್ನ ಸೃಷ್ಟಿ ಮಾಡಿದ್ದಂತೆ ಬ್ರಹ್ಮದೇವ. ಹೀಗೆ ಒಂದು ಸ್ಥಾನ ಸೃಷ್ಟಿಯಾಗ್ಬೇಕು. ಆ ಸ್ಥಾನದಲ್ಲಿ ಅಂದ್ರೆ ಕುಕ್ಷಿ, ಹೊಟ್ಟೆ ಭಾಗ ಮತ್ತೆ ನಾಡಿ, ಈ ಎರಡು ಅದು ಸೃಷ್ಟಿ ಆದ್ಮೇಲೆ ಅಲ್ಲಿಂದ ತೃಪ್ತಿಯನ್ನ ಪಡಿಬೇಕು. ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಪುಷ್ಟಿ ಪಡಿಬೇಕು. ಆದ್ರಿಂದ ಪುಷ್ಟಿ ಮತ್ತೆ ತೃಪ್ತಿಗಳ ಸೃಷ್ಟಿಯೂ ಕೂಡ ಆಗಿದೆ. ಇಲ್ಲಿ ಗಮನಿಸ್ಬೇಕಾಗಿದ್ದ ಅಂಶ ಏನು ಅಂದ್ರೆ, ಇಲ್ಲಿ ಎರಡನ್ನ ಹೇಳಿದ್ರು, ಒಂದು ಕುಕ್ಷಿ ಮತ್ತೊಂದು ನಾಡಿ. ಕುಕ್ಷಿಯಿಂದ ಏನ್ ಬಂತು ಮತ್ತೆ ನಾಡಿಗಳಿಂದ ಏನ್ ಬಂತು ಅನ್ನೋದನ್ನ ಗಮನಿಸ್ಬೇಕು. ಇಲ್ಲಿ ಕ್ರಮವಾಗಿ ಹೇಳಿದ್ದಾರೆ. ಕುಕ್ಷಿಯಿಂದ ಇವಾಗ ನದಿಗಳ ಉತ್ಪತ್ತಿನೋ ಅಥವಾ ನಾಡಿಗಳಿಂದ ಸಮುದ್ರಗಳ ಉತ್ಪತ್ತಿನೋ ಹೇಗೆ ಅಂದ್ರೆ ಅದನ್ನ ಇವರು ವಿಸ್ತಾರವಾಗಿ ಹೇಳಲಿಲ್ಲ. ಸಾಮಾನ್ಯವಾಗಿ ಏನಂದ್ರು, ನದಿ ಮತ್ತೆ ಸಮುದ್ರ ಅದು ಕುಕ್ಷಿ ಮತ್ತೆ ಆ ನಾಡಿ ಪ್ರದೇಶದಿಂದ ಹೊರಗೆ ಬಂತು ಅಂತ ಇಷ್ಟ ಹೇಳಿದ. ಇದ್ರ ಬಗ್ಗೆ ವಿವರವಾಗಿ ಮುಂದೆನೂ ಕೂಡ ಬರುತ್ತೆ. ಅಂದ್ರೆ 3ನೇ ಸ್ಕಂದದಲ್ಲಿ ವಿವರವಾಗಿ ಇದ್ರ ಬಗ್ಗೆ ಬರುತ್ತೆ. ಅದನ್ನ ಅಲ್ಲೇ ನೋಡೋಣ. ಈಗ ಸದ್ಯಕ್ಕೆ ಆದಿತ್ಸೋರ್ ಅನ್ನಪಾನಾನ ಇಲ್ಲಿ ಬಂದ ಪದಾರ್ಥಗಳು ಯಾವ್ದು ಅಂತಂದ್ರೆ ಒಂದು ರಕ್ತ, ಮತ್ತೊಂದು ನಾಡಿ, ಮತ್ತೆ ಕರಳು, ಮತ್ತೆ ಹೊಟ್ಟೆ ಭಾಗ, ಆಮೇಲೆ ನದಿಗಳು ಮತ್ತೆ ಸಮುದ್ರಗಳು. ಅಲ್ಲಿ ನಾಡಿಗಳು ಎಷ್ಟಿದೆ ನಮ್ಗೆ ಗೊತ್ತಲ್ಲಿ ಅನೇಕ ನಾಡಿಗಳಿದೆ. ಅದ್ರ ಬಗ್ಗೆನೂ ವಿವರವಾಗಿ ಉಲ್ಲೇಖ ಬರುತ್ತೆ. ಅದು ಸ್ವಲ್ಪ ವಿಚಾರ ಹೇಳಿದ್ರೆ ತುಂಬಾ ವಿಸ್ತಾರವಾಗಿ ಹೇಳ್ಬೇಕಾಗಿ ಬರುತ್ತೆ. ಹಾಗಾದಿರ್ಲಿ ಸದ್ಯಕ್ಕೆ. ಅಂತೂ ಈ ಎಲ್ಲ ಪದಾರ್ಥಗಳ ಸೃಷ್ಟಿಯನ್ನ ಮಾಡ್ತಾ ಹೋದ್ಮೇಲೆ ಅಲ್ಲಿ ಕೆಲವು ದೇವತೆಗಳ ಸೃಷ್ಟಿನೂ ಕೂಡ ಆಯ್ತು. ಯಾಕಂದ್ರೆ ಇದುವರೆಗೆ ಏನು ಹೇಳ್ತಾ ಇದ್ದಾರೆ? ಅಧಿದೈವ, ಅಧಿಭೂತ, ಅಧ್ಯಾತ್ಮ, ಈ 3 ಪದಾರ್ಥಗಳ ಸೃಷ್ಟಿಯನ್ನು ಹೇಳ್ತಾರೆ. ಅಧಿದೈವ ಅಂದ್ರೆ ಒಬ್ಬ ದೇವತೆಯನ್ನು ಹೇಳ್ಬೇಕು. ಯಾವಾಗ ಒಂದು ಪದಾರ್ಥ ಸೃಷ್ಟಿ ಆಯ್ತು ಅದಕ್ಕೆ ಅಭಿಮಾನಿ ದೇವತೆಯೂ ಸೃಷ್ಟಿ ಆಯ್ತು. ಅಷ್ಟೇ ಅಲ್ಲ, ಒಂದು ಅಧಿಭೂತ ಅಂದ್ರೆ ಪೃಥ್ವಿ ತತ್ವಕ್ಕೋ ತೇಜಸ್ ತತ್ವಕ್ಕೋ ಒಂದು ಸಂಬಂಧಪಟ್ಟ ಹಾಗೆ ಒಂದು ಪದಾರ್ಥದ ಸೃಷ್ಟಿ, ಅದು ಅಧಿಭೂತ. ಅಧ್ಯಾತ್ಮ ಅಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದು. ಹೀಗೆ ಒಂದೊಂದರೊಂದು ಸೃಷ್ಟಿ ಆಯ್ತು. ಈಗ ಇಲ್ಲಿ ಯಾವ ಸೃಷ್ಟಿ ಆಯ್ತು ಅಂದ್ರೆ ಇಲ್ಲಿ ಹೇಳ್ತಾರೆ, ಬ್ರಹ್ಮಣ ಅಸೃಕ್ ರುಧಿರಂ ಇಂದ್ರಿಯ ಸ್ಥಾನೇಯಂ ಕುಕ್ಷಿ ರುಧಿರಂ ಅಧಿಷ್ಠಾನಂ ಅಂತ ಹೇಳ್ತಾರೆ. ಅಂದ್ರೆ ರಕ್ತ ಏನಿದೆಯಲ್ಲ, ರಕ್ತದ ರಕ್ತಕ್ಕೆ ಸ್ಥಾನವಾಗಿ ಕುಕ್ಷಿ ಬಂತು. ಹಾಗೆ ಆಂತ್ರ ಅಂದ್ರೆ ಕರುಳಿನ ಸ್ಥಾನಕ್ಕಾಗಿ ನಾಡಿ ಬಂತು ಅಂತ ಅರ್ಥ. ಅಂದ್ರೆ ಅದರ ಬದಲು ಅನ್ನೋ ಅರ್ಥದಲ್ಲಿ ಕೆಲವು ಕಡೆ ವಿವರಣೆ ಮಾಡೋದಿದೆ. ಏನಂತ, ಇದರ ಬದಲಾಗಿದು ಅಂತ. ಈಗ ಬ್ರಹ್ಮದೇವರ ದೇಹದಲ್ಲಿ ರಕ್ತ ಇತ್ತ, ಮತ್ತೆ ಅಲ್ಲಿ ಕರಳು, ಮತ್ತೆ ಈ ನಾಡಿಗಳು, ಹೊಟ್ಟೆ, ಈ ಭಾಗ ಎಲ್ಲ ಇತ್ತ ಅಂತ. ಹೊಟ್ಟೆ ಇರೋದು ಅದೇ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀವಿ. ಯಾವ ಸಾಮಾನ್ಯವಾಗಿ ದೇವತೆಯ ಒಂದು ಸ್ವರೂಪದಲ್ಲಿ ಕುಕ್ಷಿ ಭಾಗ ಪ್ರಸಿದ್ಧ. ಅದೇ ಹಿಂದೆ ಮಲವನ್ನೇ ಒಪ್ಪಿದ್ರಂತೆ. ಮಲ, ಮೂತ್ರ, ಇಂದ್ರಿಯಗಳು ಅದನ್ನೇ ಒಪ್ಪಿದಾರಂತೆ. ಇನ್ ರಕ್ತ ಒಪ್ಲಿಕ್ಕೆ ಏನು? ರಕ್ತನೂ ಇದೆ ಅಂತ. ಅದೇ ಇದೆಲ್ಲ ಏನು ಮನುಷ್ಯರಿಗೆ ತೋರಿಸ್ಬೇಕಾಗಿದೆ. ಅವರ ದೇಹದಲ್ಲಿ ಹೀಗೆಲ್ಲ ಮುಂದೆ ಸೃಷ್ಟಿ ಆಗತ್ತೆ, ಆ ಮನುಷ್ಯರ ದೇಹದಲ್ಲಿ ಹೀಗೆಲ್ಲ ಇರುತ್ತೆ ಅಂತ ಅದನ್ನ ತಿಳಿಸ್ಲಿಕ್ಕೋಸ್ಕರ ಹೀಗೆ ಹೇಳಿದ್ದಾರೆ ಅಂತ. ಕೇಳಿಸ್ತದೆ ಎಲ್ರಿಗೂ? ಕೇಳಿಸ್ತಿದೆ. ಇನ್ನು ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ. ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ಒಂದು ಮಾತಿದೆ. ಅಸೃಜಃ ರುಧಿರಸ್ಯ ಸ್ಥಾನಂ ಕುಕ್ಷಿ. ರಕ್ತ ಇದೆಯಲ್ಲ, ರಕ್ತಕ್ಕೆ ಸ್ಥಾನ, ಆಧಾರ ಅದು ಯಾವುದು? ಕುಕ್ಷಿ, ಹೊಟ್ಟೆ ಅಂತ ಹೇಳಿದ್ದಾರೆ. ವಸ್ತುತ ಎಲ್ಲಾ ಕಡೆ ಇರುತ್ತೆ, ಆದ್ರೆ ವಿಶೇಷವಾಗಿ ಆ ಕುಕ್ಷಿಯ ಸೃಷ್ಟಿ ಆಯ್ತಲ್ಲ, ಅದು ರುಧಿರ. ಆ ರುಧಿರ ಅನ್ನೋ ಪದಾರ್ಥದ ರಕ್ತ, ಆ ರಕ್ತ ಪದಾರ್ಥಕ್ಕೆ ಸ್ಥಾನ. ಇದು ಆಂತ್ರ ಸ್ಥಾನಂ ನಾಡಿ. ಆಂತ್ರ ಅಂದ್ರೆ ಕರುಳು, ಕರುಳಿನ ಸ್ಥಾನ ಅದು ನಾಡಿ ಅಂತ. ಅದ್ ಎಷ್ಟಿದೆ ಅಲ್ಲಿ ವಿಜಯಧ್ವಜ ತೀರ್ಥರು ಇಲ್ಲಿ ಚಿಕ್ಕದಾಗಿ ಉಲ್ಲೇಖ ಮಾಡಿದ್ರು. 270 ಸಹಸ್ರ ಭೇದ ಭಿನ್ನ, 72,000 ಭೇದಗಳಿದೆ ನಾಡಿಗಳಲ್ಲಿ ಅಂತ ಅದನ್ನ ಚಿಕ್ಕದಾಗಿ ಬಿಡಿಸಿದ್ರು. ಇಷ್ಟಾಗಿ
ಕುಕ್ಷಿ ಮತ್ತೆ ನಾಡಿ ಎರಡರಿಂದ ಸಮುದ್ರ ಮತ್ತೆ ನದಿ. ಕುಕ್ಷಿಯಿಂದ ಸಮುದ್ರ, ನಾಡಿಯಿಂದ ನದಿ. ಅನೇಕ ನದಿಗಳಿದೆ. ಆ ನದಿಗಳು ಕವಲಾಗಿದ್ ಹೇಗೆ, ಅಷ್ಟೊಂದು ನದಿಗಳು ಹೇಗೆ ಅಂದ್ರೆ ಆ ಬ್ರಹ್ಮದೇವರ ದೇಹದಲ್ಲಿರುವಂತ ಅಷ್ಟು ನಾಡಿಗಳೇನಿದೆಯಲ್ಲ ಆ ನಾಡಿಗಳಿಂದ ಅಷ್ಟು ಕವಲಾಗಿ ನದಿಗಳಾಗಿ ಒಂದೊಂದು ಸೃಷ್ಟಿಗೆ ಬಂದಿದೆ. ಇನ್ನು ಕುಕ್ಷಿ, ಬ್ರಹ್ಮದೇವರ ಹೊಟ್ಟೆ ಭಾಗ ಅಷ್ಟು ವಿಶಾಲ ಅಂದ್ರೆ ಅದರಿಂದ ಸಮುದ್ರದ ಸೃಷ್ಟಿ ಆ ಕುಕ್ಷಿ ಹೊಟ್ಟೆ ಪ್ರದೇಶದಿಂದ ಆಗಿದೆ. ಇಷ್ಟನ್ನ ಹೇಳಿ ಕೊನೆಗೆ ತೃಪ್ತಿ ಪುಷ್ಟಿ. ತೃಪ್ತಿ ಆಗೋದು ಯಾವಾಗ ಅಂದ್ರೆ ಹೊಟ್ಟೆಯಿಂದಾಗಿ ತೃಪ್ತಿ ಆಗತ್ತಂತೆ. ಅಂದ್ರೆ ತೃಪ್ತಿ ಅನ್ನೋದು ಹೊಟ್ಟೆಯನ್ನ ಆಶ್ರಯಿಸ್ಕೊಂಡಿದೆ. ಹಾಗೆ ಪುಷ್ಟಿ ಅನ್ನೋದು ನಾಡಿಗಳನ್ನ ಆಶ್ರಯಿಸ್ಕೊಂಡಿದ್ಯಂತೆ. ಆಗ ಒಬ್ಬ ವ್ಯಕ್ತಿ ಪುಷ್ಟನಾಗ್ಬೇಕು ಅಂದ್ರೆ ನಾಡಿಗಳು ಚೆನ್ನಾಗಿರ್ಬೇಕು. ಇನ್ನು ತೃಪ್ತಿ ಪಡಬೇಕು ಅಂದ್ರೆ ಕುಕ್ಷಿಗೆ ಹಾಕ್ಬೇಕು ಅಂತ, ಹೊಟ್ಟೆಗೆ ಹಾಕಿದ್ರೆ ಆಗ ತೃಪ್ತಿ. ಇದನ್ನ ಇಲ್ಲಿ ವಿಜಯ ಧ್ವಜ ತೀರ್ಥರು ಒಂದೊಂದೇ ಆ ಶಬ್ದಗಳಿಗೆ ಜೋಡಿಸ್ಕೊಂಡು ಅರ್ಥವನ್ನ ತಾವು ಹೇಳಿದ್ದಾರೆ. ಇನ್ನು ಇಲ್ಲಿ ಯಾದು ಪದ್ಯದಲ್ಲಿ ಸ್ವಲ್ಪ ಒಂದೊಂದು ಶಬ್ದಕ್ಕೆ ಬೇರೆ ಅರ್ಥ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಈಗ ಅನ್ನಪಾನಾನಾಮ್ ಅಂತ ಬಂತು, ಅದಕ್ಕೇನ್ ಅರ್ಥ? ಅನ್ನಪಾನಗಳು ಅಂತ ಅರ್ಥ. ಅನ್ನಪಾನಾನಾಮ್ ಅನ್ನೋದಕ್ಕೆ ಅನ್ನ ಪಾನ. ಅನ್ನ ಅಂದ್ರೆ ಅನ್ನ ಸಾರು ಅಂತೇನ್ ನಾವು ತಿಂತೀವಲ್ಲ ಆ ಅನ್ನ ಅಷ್ಟೇ ಅಲ್ಲ, ಯಾವ್ದ್ಯಾವ್ದನ್ನ ತಿಂತೀವಿ ಅದೆಲ್ಲ ಅನ್ನ. ಅದು ಸ್ವೀಟು ಅನ್ನ ಆಗ್ಬಹುದು, ಆ ಅನ್ನ ಶಬ್ದದಿಂದ ಅದನ್ನು ತಗೊಳ್ಬಹುದು. ಖಾರವನ್ನು ಅನ್ನ ಶಬ್ದದಿಂದ ತಗೊಳ್ಬಹುದು. ಬರೀ ಅನ್ನ ಅಂದ್ರೆ ಶುದ್ಧವಾಗಿ ಆ ಅಕ್ಕಿಯ ಒಂದು ಪರಿಣಾಮ ಅನ್ನ ಏನಿದೆಯಲ್ಲ ಅದು ಮಾತ್ರ ಅಲ್ಲ. ಅದರಿಂದ ಅದನ್ನೆಲ್ಲ ತಗೊಳ್ಬೇಕು ಒಂದು. ಮತ್ತೊಂದು ಇಲ್ಲಿ ಆಂತ್ರ ಅನ್ನೋ ಒಂದು ಶಬ್ದ ಬಂತಲ್ಲ, ಅದಕ್ಕೆ ಒಂದು ಅರ್ಥ ಹೇಳಿದೆ ನಾನು. ಏನಂತ? ಕರುಳು ಅಂತ ಒಂದು ಅರ್ಥ ಹೇಳಿದೆ. ಇವ್ರೇನ್ ಹೇಳ್ತಾರೆ, ಆಂತ್ರ ಅನ್ನೋ ಶಬ್ದದಿಂದ ಇದನ್ನೂ ತಗೊಳ್ಳಿ ಅಂತ ಇನ್ನೂ ಒಂದು ಅರ್ಥ ಸೇರಿಸ್ತಾರೆ. ಏನ್ ತಗೊಳ್ಬೇಕು ಅಂದ್ರೆ ಒಂದು ಬಾಯಾರಿಕೆ ಮತ್ತೆ ಒಂದು ಹಸಿವು, ಅದನ್ನೂ ತಗೊಳ್ಳಿ ಅಂತ. ಅದನ್ನ ಏನ್ ಅರ್ಥ ಆಯ್ತು ಅಂದ್ರೆ ಎಲ್ಲವೂ ಕೂಡ ಇಂದ್ರಿಯ ಸ್ಥಾನದಲ್ಲಿದೆ. ಅಂದ್ರೆ ಎಲ್ಲ ಪದಾರ್ಥ ಯಾವ್ದ್ಯಾವ್ದು, ಈಗ ಈ ರಕ್ತ ಮತ್ತೆ ಕುಕ್ಷಿ, ಕರಳು, ನಾಡಿ ಅಂತ ಏನೇನ್ ತಗೊಳ್ವಿ, ಇದೆಲ್ಲ ಇಂದ್ರಿಯದ ತರ. ಇಂದ್ರಿಯದ ಸ್ಥಾನದ ತರ ಅಂದ್ರೆ ಏನರ್ಥ? ಈಗ ಇಂದ್ರಿಯ ಇದ್ರೆ ಅಲ್ಲಿ ವಸ್ತುಗಳ ಜ್ಞಾನ ಆಗತ್ತೆ. ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳನ್ನ ಏನ್ ಹೇಳಿದ್ರು ಹಿಂದೆ, ಚಕ್ಷುರೇಂದ್ರಿಯ, ಶ್ರವಣೇಂದ್ರಿಯ ಅಂತ. ಆ ಇಂದ್ರಿಯಗಳಿಗೆ ಯಾವ ಮಹತ್ವ ಇದೆಯೋ ಆ ರೀತಿ ಮಹತ್ವ ಇದಕ್ಕೂ ತಗೊಳ್ಬೇಕು ಅಂತ. ಇನ್ನು ನಾಡ್ಯಧಿಷ್ಠಾನ ಭೂತಾಹ ನದ್ಯ ಸಮುದ್ರಶ್ಚ. ನಾಡಿನೇ ಆಧಾರ ಯಾವುದಕ್ಕೆ? ಮುಂದೆ ಬರುವಂತಹ ನದಿಗಳು ಮತ್ತೆ ಸಮುದ್ರಗಳು, ಇದಕ್ಕೆಲ್ಲ ಆ ನಾಡಿಯ ಅಧಿಷ್ಠಾನ ಅಂದ್ರೆ ಆಧಾರ. ಅಂದ್ರೆ ಅಲ್ಲಿಂದ ಹೊರಗೆ ಬಂದಿತ್ತು ಅಂತ ಅರ್ಥ. ಇನ್ನು ಅಲ್ಲದೆ ದೇವತೆಗಳನ್ನು ತಗೊಳ್ಬೇಕಂತೆ. ಯಾವ ದೇವತೆಗಳನ್ನ? ನದಿ ಅಂತಾನೆ ಆ ದೇವತೆಗಳಿಗೆ ಹೆಸರಂತೆ, ನದಿ ಸಂಜ್ಞಾಹ ಅಂತ ಹೇಳ್ತಾರೆ. ಮತ್ತೆ ಸಮುದ್ರ ಅಂತಾನೆ ಹೆಸರಿರುವಂತಹ ದೇವತೆ. ಇವರೆಲ್ಲ ದೇವತೆಗಳು ಅಲ್ಲಿಗೆ ಸೃಷ್ಟಿಗೆ ಬಂದಿದೆ. ಅಂದ್ರೆ ಒಂದು ಪದಾರ್ಥ ಸೃಷ್ಟಿಗೆ ಬಂತು ಅಂದ್ರೆ ಅದರ ಜೊತೆಗೆ ಅಲ್ಲಿ ನಿಯಮನ ಮಾಡುವಂತಹ ತತ್ವಾಭಿಮಾನಿ ದೇವತೆಗಳಾಗ್ಬೋದು, ಆ ಪದಾರ್ಥಕ್ಕೆ ನಿಯಂತ್ರಕರಾಗಿರುವಂತಹ ದೇವತೆಗಳಾಗ್ಬೋದು, ಇವರೆಲ್ಲರೂ ಸೃಷ್ಟಿಗೆ ಬಂದಿದ್ದಾರೆ ಅಂತ ಅರ್ಥ. ಅವ್ರ ಹೆಸರನ್ನ ವಿಶೇಷವಾಗಿ ಉಲ್ಲೇಖ ಮಾಡಿಲ್ದೇ ಇರಬಹುದು, ಆದ್ರೆ ಆಯಾಯ ಪದಾರ್ಥದ ಒಳಗಡೆ ಆಯಾ ಹೆಸರಿನಿಂದ ತತ್ವಾಭಿಮಾನಿ ದೇವತೆಗಳು ನೆಲೆಸಿರ್ತಾರೆ ಅಥವಾ ದೇವತೆಗಳು ನೆಲೆಸಿರ್ತಾರೆ. ಇಷ್ಟಾಗಿ ರುಧಿರ ನಾಮ ಅನ್ನೋ ದೇವಾಶ್ಚ. ಇನ್ನು ರುಧಿರ ಅನ್ನೋ ಹೆಸರಿನಲ್ಲೇ ದೇವತೆಗಳು ಇದಾರಂತೆ. ಅವರೇ ತೇಯೇವ ಬಹಿರ್ ನದೀ ನಾಮಾನಃ ಕುಕ್ಷಿ ಅಧಿಷ್ಠಾನಂ. ಅವರೇ ಹೊರಗಿನ ಈ ನದಿಗಳೇನಿದೆಯಲ್ಲ, ನದಿಗಳಾಗಿ ಹರಿತಾ ಇರೋದು, ಅಲ್ಲೂ ಕೂಡ ನದಿ ಅನ್ನೋ ಹೆಸರಿನ ದೇವತೆಗಳೇ ಇದಾರಂತೆ. ಅದೇ ರೀತಿಯಲ್ಲಿ ಆಂತ್ರ ಅನ್ನೋ ಹೆಸರಿನ ದೇವತೆಗಳು. ಹೀಗೆ ಒಂದು ಶಬ್ದ ಬಂತು ಅಂದ್ರೆ ಆ ಶಬ್ದದಿಂದ ಆಯಾಯ ಅಭಿಮಾನಿ ದೇವತೆಗಳನ್ನು ತಗೊಳ್ಬೇಕು ಅಂತ ಇಷ್ಟು ಬಂತು. ಅಂತೂ ಇಲ್ಲಿಯವರೆಗೆ ಈ ಹೊಟ್ಟೆ, ಕರಳು ಇತ್ಯಾದಿಗಳ ಸೃಷ್ಟಿಯನ್ನ ವಿವರಿಸಿ ಮುಂದಕ್ಕೆ ಇನ್ಯಾವ ಯಾವ ಪದಾರ್ಥವನ್ನ ಬ್ರಹ್ಮದೇವರು ತಮ್ಮ ದೇಹದಿಂದ ಸೃಷ್ಟಿ ಮಾಡ್ತಾರೆ ಅನ್ನೋದನ್ನ ತಿಳಿಸ್ತಾ ಬರ್ತಾರೆ. 30ನೆಯ ಶ್ಲೋಕ. ನಿದಿಧ್ಯಾಸೋರಾತ್ಮ ಮಾಯಾಂ ಹೃದಯಂ ನಿರಭಿದ್ಯತ ತತೋ ಮನಶ್ಚಂದ್ರ ಇತಿ ಸಂಕಲ್ಪಃ ಕಾಮ ಏವ ಚ.
ಬ್ರಹ್ಮದೇವರಿಗೆ ಧ್ಯಾನ ಮಾಡ್ಬೇಕು ಅಂತ ಈಗ ಅನ್ನಿಸ್ತತ್ತೆ. ಅದೇನಂದ್ರೆ ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ಬೇಕು ಅಂತ ಯಾವಾಗ ಆಗುತ್ತೆ? ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಹೊಟ್ಟೆಗೆ ಬಿದ್ದ ಮೇಲೆ ಚೆನ್ನಾಗಿ ಧ್ಯಾನ ಮಾಡ್ಬೋದು. ನಿದ್ರೆ ಅಲ್ಲ, ಚೆನ್ನಾಗಿ ಧ್ಯಾನ ಮಾಡ್ಬೋದು ಅಂತ. ಯಾಕೆ? ತೃಪ್ತನಾದ್ರೆ ಒಬ್ಬ, ಆಗ ದೇಹಕ್ಕೆ ಪುಷ್ಟಿ ಸಿಕ್ಕಿದೆ, ತೃಪ್ತಿ ಆಗಿದೆ, ಈಗ ಧ್ಯಾನಕ್ಕೆ ಕೂಡ್ಬೋದು ಅಂತ ಹೇಳಿ ಧ್ಯಾನಕ್ಕೆ ಕೊಡ್ತಾರೆ. ಆ ತರ ಭಾವನೆ ನಮ್ಗಿಲ್ಲಿ ಬರುತ್ತೆ. ಆದ್ರಿಂದ ಇಲ್ಲಿ ದೇಹದ ಒಂದೊಂದು ಪದಾರ್ಥಗಳ ಸೃಷ್ಟಿ ಆಗ್ತಾ ಬರ್ತಾ ಇದೆ. ಈಗ ಹೃದಯದ ಸೃಷ್ಟಿ, ಧ್ಯಾನ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಬ್ರಹ್ಮದೇವರ ದೇಹದಿಂದ ಹೃದಯ ಹೊರಗೆ ವ್ಯಕ್ತ ಆಗಿದೆ. ಆ ಹೃದಯದಿಂದ ಏನ್ ಬಂತು? ಮನಸ್ ಬಂತು ಅಂತ ಹೇಳ್ತಾರೆ. ಹಾಗಾದ್ರೆ ಮನಸ್ಸಿಗೆ ಆಧಾರನೇ ಹೃದಯ. ನಾವ್ ಅದಕ್ಕೆ ಆ ಮನಸ್ಸು ಮತ್ತೆ ಹೃದಯ ಎರಡನ್ನೂ ಮಿಕ್ಸ್ ಮಾಡಿ ವ್ಯವಹಾರ ಮಾಡ್ತಾ ಇರ್ತೀವಿ. ಹೃದಯ ಅಂದ್ರೂ ಒಂದೇ, ಮನಸ್ಸು ಅಂದ್ರೂ ಒಂದೇ ಅಂತ. ಒಂದು ವ್ಯತ್ಯಾಸ ಇದೆ. ಏನು? ಮನಸ್ಸಿಗೆ ಆಧಾರ ಹೃದಯ, ಹೃದಯನೇ ಮನಸ್ಸಲ್ಲ. ಹೃದಯ ಮನಸ್ಸಿಗೆ ಆಧಾರ. ಯಾಕೆ? ಹೃದಯದಿಂದ ಮನಸ್ಸು ಹುಟ್ಟಿತ್ತು. ಆ ಮನಸ್ಸಿಗೆ ಒಬ್ಬ ಅಭಿಮಾನ ದೇವತೆನೂ ಕೂಡ ಹುಟ್ಟುತ್ತಾರೆ. ಯಾರು ಆ ದೇವತೆ? ಚಂದ್ರ ದೇವತೆ. ಅದರ ಜೊತೆಗೆ ಮನಸ್ಸಿನ ಪರಿಣಾಮಗಳು. ಈಗ ಮನಸ್ಸು ಸಂಕಲ್ಪ ಮಾಡಿಕೊಂಡೆ, ಮನಸ್ಸಿನ ವ್ಯಾಪಾರಗಳಿರುತ್ತೆ. ಸಂಕಲ್ಪ ಮತ್ತೆ ನಿವೃತ್ತಿ, ಬೇಡ ಅಂತ ಅನ್ಸೋದು, ಮಾಡ್ಬೇಕು ಅಂತ ಅನ್ಸೋದು, ಅಥವಾ ಆಸೆ, ಇದೆಲ್ಲ ಮನಸ್ಸಿನ ಒಂದು ವಿಕಾರ, ಅದರ ಪರಿಣಾಮ ಅಷ್ಟೇ. ಯಾಕಂದ್ರೆ ಇರೋದು ಒಂದೇ ಮನಸ್ಸು, ಅದರ ಭಾವನೆಗಳೆಲ್ಲ ಬೇರೆ, ಅದರ ವ್ಯಾಪಾರ ಬೇರೆ ಬೇರೆ. ಆ ಮನಸ್ಸಿನಿಂದ ಏನಾದ್ರೂ ಆಗ್ಬೋದು. ಸಂಕಲ್ಪ ಮಾಡ್ಬೋದು, ಬೇಡ ಅಂತ ಅನ್ಬಹುದು, ಅಥವಾ ಅತಿ ಆಸೆ ಪಡ್ಬಹುದು. ಹೀಗೆ ಅನೇಕ ವ್ಯಾಪಾರಗಳಿದೆ. ಅದೆಲ್ಲ ಸೃಷ್ಟಿಗೆ ಬಂತು. ಅದ್ರ ಜೊತೆಗೆ ಅನಿರುದ್ಧನು ಕೂಡ ಸೃಷ್ಟಿಗೆ ಬಂದ ಅಂತ ಅನಿರುದ್ಧ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದು ವಸ್ತುತಃ ಅನಿರುದ್ಧ ಅನ್ನೋ ಶಬ್ದ ಇಲ್ಲಿ ಶ್ಲೋಕದಲ್ಲಿ ಸಿಗಲ್ಲ. ಶ್ಲೋಕದಲ್ಲಿ ಏನಿದೆ? ಮನಶ್ಚಂದ್ರ ಅಂತ ಚಂದ್ರನ ಬಗ್ಗೆ ಅಷ್ಟೇ ಹೇಳಿದ್ದಾರೆ. ಆದ್ರೆ ಆ ಇತಿ ಅಂತ ಹೇಳಿದಾರಲ್ಲ, ಆ ಇತಿ ಅನ್ನೋ ಶಬ್ದದಿಂದ ಇತಿ ಛ ಅಂದ್ರೆ ಹೀಗೆ ಇನ್ನೊಬ್ರು ಹುಟ್ಟಿದ್ರು. ಯಾರ್ಯಾರು? ಇನ್ಯಾರ್ಯಾರು ಅಭಿಮಾನಿ ದೇವತೆಗಳಿದಾರೋ ಅಂತ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ದಾರೆ ಅಂತ. ಅದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಇತಿ ಶಬ್ದ ಅನಿರುದ್ಧ ಗ್ರಹಣಾರ್ಥ, ಅನಿರುದ್ಧನನ್ನು ತಗೊಳ್ಳಿಕ್ಕೋಸ್ಕರ ಇಲ್ಲಿ ಇತಿ ಅಂತ ಹಾಕಿದ್ದಾರೆ. ಅಂದ್ರೆ ಕೆಲವು ಮನೋವ್ಯಾಪಾರಗಳೇನಿದೆಯಲ್ಲ, ಅಂದ್ರೆ ಕಾಮನೆ ಆಗ್ಬಹುದು, ಸಂಕಲ್ಪ ಆಗ್ಬಹುದು, ಈ ತರಹದ ಎಲ್ಲ ವ್ಯಾಪಾರ, ಅದಕ್ಕೆಲ್ಲ ಅನಿರುದ್ಧ ಅವರು ಅಭಿಮಾನಿ ದೇವತೆಯಾಗಿರ್ತಾನೆ ಅಂತ. ಈಗ ನಾವು ಆ ಶಬ್ದದ ಅರ್ಥಕ್ಕೆ ಹೋಗೋಣ. ಇದು ಶ್ಲೋಕದ ತಾತ್ಪರ್ಯ. ನಿಧಿಧ್ಯಾಸೋಹೋ, ನಿಧಿಧ್ಯಾಸೋಹೋ ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ ಇಚ್ಛೆ ಇರೋನು ಅಂತ ಅರ್ಥ. ಅದೇ ಬ್ರಹ್ಮದೇವರು. ಆತ್ಮ ಮಾಯ, ಯಾವುದ್ರ ಬಗ್ಗೆ? ಆತ್ಮ ಅಂದ್ರೆ ದೇವರ ಮಾಯ, ಮಹಿಮೆಯನ್ನ ಧ್ಯಾನ ಮಾಡ್ತಾ ಇರ್ಬೇಕು ಅಂತ. ಆಗ ಏನ್ ಬಂತು? ಹೃದಯಂ ನಿರಭಿದ್ಯತ, ಹೊರಗೆ ಹೃದಯ ಬಂತು. ಆಮೇಲೆ ಏನಾಯ್ತು? ತಥೋ ಮನಃ ಚಂದ್ರ ಇತಿ, ಮನಸ್ ಬಂತು, ಮನಸ್ಸಿನ ಅಭಿಮಾನಿ ಚಂದ್ರ ಬಂದ. ಜೊತೆಗೆ ಸಂಕಲ್ಪ ಕಾಮ ಏವಚ, ಸಂಕಲ್ಪ ಕಾಮನೆ ಮನಸ್ಸಿನ ವ್ಯಾಪಾರಗಳೇನೇನಿದೆ ಇವೆಲ್ಲ ಬಂದ್ವು. ಹಾಗೆ ಅಭಿಮಾನಿ ದೇವತೆಯಾದ ಅನಿರುದ್ಧನೂ ಕೂಡ ಬಂದಿದ್ದಾನೆ. ಅಷ್ಟೇ ಅಲ್ಲ, ಈ ಕೋಪ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದೆಲ್ಲ ಏನು? ಮನಸ್ಸಿನ ಒಂದು ಪರಿಣಾಮನಷ್ಟೇ ಇದೆಲ್ಲ. ಅದರಿಂದ ಕ್ರೋಧಾದಿಗಳನ್ನು ಕೂಡ, ಈ ಮನಸ್ಸಿನ ವಿಕಾರಗಳೇನೇನಿದೆ ಅವುಗಳನ್ನು ಕೂಡ ತಗೊಳ್ಬೇಕು ಅಂತ. ಇನ್ನು ಇನ್ನೊಂದು ಮಾತನ್ನ ಹೇಳ್ತಾರೆ. ಈ ಧ್ಯಾನ ಮಾಡ್ಬೇಕಲ್ಲ ಒಬ್ಬ ವ್ಯಕ್ತಿ, ಧ್ಯಾನ ಮಾಡ್ಬೇಕಾದ್ರೆ ಆಧಾರ ಏನು? ಎಲ್ಲಿ ಧ್ಯಾನ ಮಾಡ್ತಾನೆ ದೇವರನ್ನ ಅಂದ್ರೆ ಹೃದಯದಲ್ಲಿ ಧ್ಯಾನ ಮಾಡ್ತಾರಂತೆ. ಹೃದಯನೇ ಆಧಾರ ಅಂತೆ. ಒಂದು ಭಗವಂತನ ರೂಪ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದೀವಿ. ಎಲ್ಲಿದೆ ಆ ರೂಪ? ನಮ್ಮ ಹೃದಯದಲ್ಲಿ ಆ ರೂಪ ಇದೆ. ಹೃದಯದಲ್ಲಿರೋ ರೂಪವನ್ನ ಯಾವುದರಿಂದ ಚಿಂತಿಸ್ತಾ ಇದೀವಿ, ಯಾವುದನ್ನ ನೋಡ್ತಾ ಇದೀವಿ? ಮನಸ್ಸಿನಿಂದ ನೋಡ್ತಾ ಇದೀವಿ. ಹೃದಯದಿಂದ ನೋಡೋದಲ್ಲ. ಹೃದಯದಲ್ಲಿರೋ ದೇವರನ್ನ ಮನಸ್ಸಲ್ಲಿ ನೋಡೋದು ಅಂತ ಅರ್ಥ. ಅದನ್ನ ಬಹಳ ಸ್ವಲ್ಪ ಸೂಕ್ಷ್ಮ ಇದೆ. ಆದ್ರೆ ಏನಾಗ್ಬಿಟ್ಟಿದೆ ಈ ಕಾಲದಲ್ಲಿ, ಎಲ್ಲ ಶಬ್ದಗಳನ್ನ ಸೇರಿಸಿ ನಾವು ವ್ಯವಹಾರ ಮಾಡ್ತೀವಿ. ಆದ್ರಿಂದ ಅದನ್ನ ಅಲ್ಲೂ ಬಡಿಸೋದಿದೆ, ಇಲ್ಲೂ ಬಡಿಸೋದಿದೆ ಅಂತ ಆಗ್ಬಿಟ್ಟಿದೆ. ಶಾಸ್ತ್ರದಲ್ಲೂ ಹಾಗೆ ಅನೇಕ ಬಾರಿ ಮಾಡೋದು ಇದೆ. ಆದ್ರೆ ಇಲ್ಲಿ ಭಾಗವತಲ್ಲಂತೂ ಈ ಸ್ಕಂಧದಲ್ಲಿ ಸ್ಪಷ್ಟವಾಗಿ ಯಾವ್ದು ಇಂದ್ರಿಯ, ಯಾವುದಕ್ಕೆ ಯಾವ್ದು ಆಧಾರ, ಯಾವ ಶಬ್ದವನ್ನು ಬಳಸ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದನ್ನ ಹೃದಯದಲ್ಲಿರುವಂತಹ ದೇವರನ್ನ ಮನಸ್ಸಿನಿಂದ ನೋಡ್ತಾ ಇರೋದು, ಇದು ಧ್ಯಾನ. ಇದನ್ ಮಾಡ್ಲಿಕ್ಕೋಸ್ಕರ ಈ ಎಲ್ಲಾ ಪದಾರ್ಥಗಳ ಸೃಷ್ಟಿಯಾಗಿ ಆಮೇಲೆ ಮನಸ್ಸಿನ ಅಧಿದೇವತೆ ಚಂದ್ರ ಅಂತ ಅದನ್ನ ಮುಂದೆ ಬಿಡಿಸ್ತಾ ಹೋಗ್ತಾರೆ. ಅಂತೂ ಅಧಿಭೂತ, ಅಧಿದೈವ, ಅಧ್ಯಾತ್ಮ, ಈ ಮೂರನ್ನ ಜೊತೆಯಾಗೇ ವಿವರಿಸ್ತಾ ಇದ್ದಾರೆ. ಆದ್ರಿಂದಲೇ ಇಲ್ಲಿ ಮತ್ತೆ ಅದನ್ನ ನೆನಪಿಸಲ್ಲ ಅಷ್ಟೇ. ಮೊದಲಿಗೆ ಹೇಳಿರ್ತಾರೆ, ಈ ಶ್ಲೋಕಗಳೆಲ್ಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದ್ ಮಾತು ಬಂದಿತ್ತು. ಇನ್ನು ಮುಂದೆ ಬ್ರಹ್ಮದೇವರು ಮಾಡಿದ ಅಧಿಭೂತ, ಅಧಿದೈವ, ಅಧ್ಯಾತ್ಮಗಳ ಸೃಷ್ಟಿಯ ಬಗ್ಗೆ ಹೇಳ್ತಾರೆ ಅಂತ ಮೊದಲಿಗೆ ಬಂದ್ಬಿಟ್ಟಿದೆ.
ಅದು ಯಾವುದು ಅಂತ ನಾವು ಅದನ್ನ ವಿಭಾಗ ಮಾಡ್ಕೊಂಡು ಹೋಗ್ಬೇಕು. ಅಧಿದೇವ ಅಂದ್ರೆ ದೇವತೆಗಳ ಸೃಷ್ಟಿ ಆಗ್ಬೇಕು, ಭೂತಗಳ ಸೃಷ್ಟಿ, ಇಂದ್ರಿಯಗಳ ಸೃಷ್ಟಿ, ಹೀಗೆ ಅದೆಲ್ಲ ಈ ಶಬ್ದಗಳಿಂದ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಇನ್ನು ಅಭಿಮಾನಿ ದೇವತೆಗಳು ಕೂಡ ಅಷ್ಟೇ. ಈಗ ಕೋಪಕ್ಕೆ ಅಭಿಮಾನಿ ದೇವತೆ, ಕಾಮಕ್ಕೆ ಅಭಿಮಾನಿ ದೇವತೆ, ಸಂಕಲ್ಪಕ್ಕೆ ಅಭಿಮಾನಿ ದೇವತೆ, ಇವನ್ನೆಲ್ಲ ತಗೊಳ್ತಾ ಹೋಗ್ಬೇಕು. ಈ ಎಲ್ಲ ದೇವತೆಗಳ ಸೃಷ್ಟಿನೂ ಕೂಡ ಜೊತೆ ಜೊತೆಗೆ ಆಗ್ತದೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 31ನೇ ಶ್ಲೋಕ. ತ್ವಕ್ ಚರ್ಮ ಮಾಂಸ ರುಧಿರ ಮೇದೋ ಮಜ್ಜಾಸ್ಥಿ ಧಾತವಃ ಭೂಮ್ಯಪ್ತೇಜೋಮಯಾ ಸಪ್ತ ಪ್ರಾಣೋ ವ್ಯೋಮಾಂಬುವಾಯುಭಿಃ. ಇನ್ನು 7 ಧಾತುಗಳು ಅಂದ್ರೆ ಶರೀರ ಇರ್ಬೇಕು ಅಂತ ಆದ್ರೆ ಇದು 7 ಮುಖ್ಯ. ಯಾವುದು? ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಅಂತ ಇಷ್ಟಿದೆ. ಇದೆಲ್ಲ ಧಾತು. ಧಾತು ಅಂತ ಯಾವ್ದಕ್ಕೆ ಕರಿತೀವಿ ಇದಕ್ಕೆ ಅಂದ್ರೆ ಧಾರಣೆ ಮಾಡೋದ್ರಿಂದ ಧಾತು ಅಂತ ಕರಿತೀವಿ. ಯಾವುದನ್ನ ಧಾರಣೆ ಮಾಡುತ್ತಿದೆಲ್ಲ ಶರೀರ, ದೇಹ ಇರ್ಬೇಕು ಅಂದ್ರೆ ಇವೆಲ್ಲ ಬೇಕು. ಇದಲ್ಲದೆ ಹೋದ್ರೆ ಜೀವ ಹೇಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ಶರೀರವನ್ನ ಧಾರಣೆ ಮಾಡೋದ್ರಿಂದ ಧಾರಣಾತ್ ಧಾತು ರುಚ್ಯತೆ ಅಂತ, ಧಾರಣೆ ಮಾಡೋದ್ರಿಂದ ಧಾತು ಧಾತು ಅಂತ ಅದನ್ನ ಕರಿತೀವಿ. ಅದನ್ನ ಸಪ್ತ ಧಾತುಗಳು ಅಂತ ಹೇಳ್ತೀವಿ. ಮಾತೃಕಾನ್ಯಾಸದಲ್ಲೆಲ್ಲ ಅಲ್ಲಲ್ಲಿ ಭಗವಂತನ ಮೇಧಸ್ನಲ್ಲಿ ಭಗವಂತನ ರೂಪ ಇದೆ, ರಕ್ತದಲ್ಲಿ ಈ ಭಗವಂತನ ರೂಪ ಇದೆ. ಓಂ ಶಾಂತ ಸಂವಿದೆ ನಮಃ ಓಂ ರಕ್ತೆ, ಆಮೇಲೆ ಮೇಧಸಿ, ಮಜ್ಜಾಯ, ಪ್ರಾಣೆ, ಜೀವೆ ಅಂತೆಲ್ಲ ಹೀಗೆ ಹೇಳ್ತಾ ಬರ್ತಾರೆ. ಅಲ್ಲಿ ಪಕ್ಕದಲ್ಲೇ ಬ್ರಾಕೆಟ್ ನಲ್ಲಿ ಹಾಕಿರ್ತಾರೆ ಎಲ್ಲ ಶಬ್ದಗಳನ್ನ. ಅದೆಲ್ಲ ಇದೆ, ಅದಕ್ಕೆಲ್ಲ ಇದೆ ಅರ್ಥ. ಇಲ್ಲಿ ಸಪ್ತ ಧಾತುಗಳೇನಿದೆಯಲ್ಲ 7 ಧಾತು ಅಂದ್ರೆ 7 ಪದಾರ್ಥದಿಂದ ಒಬ್ಬನ ದೇಹ ನಿಲ್ಲತ್ತೆ, ಒಂದು ಸ್ಥಿತಿ ಇರತ್ತೆ ಆ ದೇಹಕ್ಕೆ. ಯಾವ್ದದು? ಒಂದು ತ್ವಕ್ ಅಂದ್ರೆ ಇಂದ್ರಿಯ, ತ್ವಗೇಂದ್ರಿಯ ಅಂತ ಹೇಳ್ತೀವಲ್ಲ ಅದು. ಅದಕ್ಕೆ ಆಧಾರ ಯಾವುದು? ಚರ್ಮ. ತ್ವಕ್ ಬೇರೆ, ಚರ್ಮ ಬೇರೆ. ಇನ್ನು ಮಾಂಸ, ರುಧಿರ ಅಂದ್ರೆ ರಕ್ತ, ಮೇಧಸ್ಸು, ಮಜ್ಜ, ಮತ್ತೆ ಅಸ್ಥಿ ಅಂದ್ರೆ ಮೂಳೆ. ಇಷ್ಟಿಲ್ಲದೆ ಹೋದ್ರೆ ಆ ದೇಹ ನಿಲ್ಲೋದೇ ಇಲ್ಲ. ಆದ್ರಿಂದ ದೇಹ ಧಾರಕ ಪದಾರ್ಥ, ಹಾಗಾಗಿ ಧಾತು ಅಂತ ಇದನ್ನ ಕರೀತಾರೆ. ಈ ಧಾತುಗಳ ಸೃಷ್ಟಿ ಆಯ್ತು. ಅದಕ್ಕೆ ಕಾರಣ ಯಾವುದು? ಈ ಧಾತುಗಳಿಗೆ ಈ ರಕ್ತ, ಮಾಂಸ, ಮೇಧಸ್ಸು ಅಂತೆಲ್ಲ ಬಂತಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಇವುಗಳ ಕಾರಣ ಅಂತೆ. ಯಾವುದು? ಭೂಮಿ ಅಪ ತೇಜೋಮಯ ಸಪ್ತ. 3 ಭೂತಗಳ ವಿಕಾರಣ ಇದಂತೆ. ಅಂದ್ರೆ ಪೃಥ್ವಿ, ಭೂಮಿ, ನೀರು ಮತ್ತೆ ತೇಜಸ್ಸು. ಈ 3ರ ವಿಕಾರನೆ ಈ ತ್ವಕ್, ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ ಮತ್ತೆ ಅಸ್ಥಿ ಅಂದ್ರೆ ಮೂಳೆ. ಇದೆಲ್ಲ ಅದರ ವಿಕಾರ. ಹಾಗಾದ್ರೆ 3 ಭೂತಗಳಿಂದ 7 ಆಯ್ತು. 7 ಆಯ್ತು ಅದರ ವಿಕಾರ. ಇನ್ನು ಪ್ರಾಣ, ವ್ಯೋಮ, ಅಂಬುವಾಯುಭಿ. ಮತ್ತೆ ಜಡವಾದ ಪ್ರಾಣ ಇದೆ. ಮುಖ್ಯ ಪ್ರಾಣದೇವರಲ್ಲ, ಆದ್ರೆ ಮುಖ್ಯ ಪ್ರಾಣದೇವರು ಯಾವ ಪ್ರಾಣಕ್ಕೆ ಅಭಿಮಾನಿ ದೇವತೆಯಾಗಿದ್ದಾರೋ ಅಂಥ ಪ್ರಾಣ ಇದೆಯಲ್ಲ, ಜಡವಾದ ಪ್ರಾಣ. ಆ ಪ್ರಾಣ ಈ 3 ಭೂತಗಳಿಂದ ಸೃಷ್ಟಿಗೆ ಬಂತು. ಒಂದು ಆಕಾಶ, ವ್ಯೋಮ ಅಂದ್ರೆ ಆಕಾಶ, ಆಮೇಲೆ ಅಂಬು ಅಂದ್ರೆ ನೀರು, ವಾಯು ಅಂದ್ರೆ ಗಾಳಿ. ಹೀಗೆ ಆಕಾಶ, ನೀರು ಮತ್ತೆ ಗಾಳಿ, ಈ 3 ಭೂತಗಳಿಂದ ಆ ಪ್ರಾಣ ತತ್ವ ಅಂದ್ರೆ ಮುಖ್ಯ ಪ್ರಾಣದೇವರು ಯಾವುದಕ್ಕೆ ಅಭಿಮಾನಿ ದೇವತೆನೋ ಅಂಥ ಪ್ರಾಣ, ಜಡವಾದ ಪ್ರಾಣ ಸೃಷ್ಟಿಗೆ ಬಂತು. ಇಲ್ಲಿಯವರೆಗೆ ಈ ಮುಖ್ಯ ಪ್ರಾಣ ದೇಹ ರೂಪವಾದ ಜಡ ಪ್ರಾಣದ ಸೃಷ್ಟಿ ಬ್ರಹ್ಮದೇವರ ದೇಹದಲ್ಲಿರುವಂತಹ 3 ಭೂತಗಳಿಂದ ಆಯ್ತು. ಹಾಗೆ ಸಪ್ತಧಾತುಗಳ ಸೃಷ್ಟಿ, ಅದಕ್ಕೆ ಮೂಲಭೂತವಾಗಿ ಪೃಥ್ವಿ ಮತ್ತೆ ನೀರು ಮತ್ತೆ ತೇಜಸ್ಸು, ಇವುಗಳಿಂದ ಸೃಷ್ಟಿ ಆಯ್ತು ಅಂತ. ಅದರ ಉಪಾದಾನ ಕಾರಣ ಅಂದ್ರೆ ಅದೇ ಆದಾಗ ಬದಲಾಗಿತ್ತು ಅಂಥ ಕಾರಣ, ಉಪಾದಾನ ಕಾರಣದ ಬಗ್ಗೆ ಹೇಳಿದ್ರು. ಇಷ್ಟೆಲ್ಲ ಆಗಿ ಮುಂದೆ ಇಂದ್ರಿಯಗಳ ಉತ್ಪತ್ತಿ ಹೇಳ್ತಾರೆ. ಅಂದ್ರೆ ಶ್ರೋತ್ರಾದಿ ಇಂದ್ರಿಯಗಳು, ಈ ಎಲ್ಲ ಪದಾರ್ಥಗಳು ಸೃಷ್ಟಿಗೆ ಬರಬೇಕು ಅಂತಂದ್ರೆ ಏನೇನ್ ಬೇಕು ಅಂತ ವಸ್ತುತಃ ಈಗಾಗ್ಲೇ ಒಂದೊಂದಕ್ಕೂ ಹೇಳ್ತಾ ಬಂದಿದ್ದಾರೆ. ಆದ್ರೆ ಸಾಧಾರಣವಾಗಿ ಯಾವ್ಯಾವ್ದ್ರಿಂದ ಏನೇನ್ ಸೃಷ್ಟಿಗೆ ಬಂತು ಅಂತ ಒಂದು ವಿಶೇಷವನ್ನ ಹೇಳ್ತಾರೆ. ಈಗ ಹೇಳಿದ ಕಾರಣಗಳಿದೆ, ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಕಾರಣ ಹೇಳ್ತಾ ಬಂದ್ರು. ಅದಲ್ಲದೆ ಸಾಮಾನ್ಯವಾಗಿ ಈ ಬ್ರಹ್ಮದೇವರ ದೇಹದಿಂದ ಬರುವಂತಹ ಇಂದ್ರಿಯಗಳಿದೆ, ಅದಕ್ಕೇನೇನ್ ಕಾರಣ ಅಂತ
ಇನ್ನೊಂದು ಸಾರವಾಗಿ ಒಂದು ಮಾತನ್ನ ಹೇಳ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ಪಾಠ ಬೇಡ, ನಾಡಿದ್ದು ಮತ್ತೆ ಈ ಪಾಠವನ್ನ ಮುಂದುವರಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಆಚಾರ್ಯ ಹಲೋ ಆಚಾರ್ಯ. ಹೇಳಿ 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 ಹೇಳಿ. ಆಚಾರ್ಯ, ಈ ಭಾಗವತದ್ದು ಕನ್ನಡದ ವಿಜಯಧ್ವಜಿಯ ಪುಸ್ತಕ ಮೂಲ ಮತ್ತು ಭಾಗವತ ತಾತ್ಪರ್ಯ ಪುಸ್ತಕ ಎಲ್ಲಿ ಸಿಗುತ್ತೆ ಆಚಾರ್ಯ? ವಿಜಯಧ್ವಜ ಅವ್ರದ್ದು ಕನ್ನಡದ್ದು ಇಲ್ಲ, ಬಂದಿಲ್ಲ ಅದು. ಕನ್ನಡದ ಬಂದಿಲ್ವಾ ಆಚಾರ್ಯ? ವಿಜಯಧ್ವಜ ತೀರ್ಥರ್ ಕನ್ನಡದ್ ಬಂದಿಲ್ಲ. ಹಾ, ಅಂದ್ರೆ ಬೇರೆ ಯಾವ PDF ಬರೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? PDF ಅಲ್ಲ, ಪ್ರಿಂಟ್ ಪುಸ್ತಕನೇ ಬೇಕಾಚಾರ್ಯ. ಈ ಪುರಾಣಿಕರು ಮಾಡಿದಲ್ಲ ಆ ಥರದ ಪುಸ್ತಕ ಆಚಾರ್ಯ? ಆ ತರದ್ದು ಇಲ್ಲ, ಬಂದಿಲ್ಲ. ಬಂದಿಲ್ವಾ? ಬೇರೆ ಯಾವ್ದು ಇಲ್ಲ? ಶ್ರೀನಿವಾಸ ತೀರ್ಥಿಲ್ಲ ಅಂದ್ರೆ ಈ ತರ ಕನ್ನಡದಲ್ಲಿ ನಿಮ್ಗೆ ಸಿಗಲ್ಲ ಯಾವ್ದು ಲಿಪಿ ಆತರ. ಸಂಸ್ಕೃತದ ಸರಿ ಆಚಾರ್ಯ, ಸರಿ ಆಚಾರ್ಯ, ನಮಸ್ಕಾರ.